ಹಾಯ್, ಎಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಹಾಗೆ ತುಂಬಾ ವಿದ್ಯಾರ್ಥಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಈಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ನಂತರ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ KCET ಸೆಕೆಂಡ್ ರೌಂಡ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂತ ಹೇಳಿದ್ರೆ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಷಯ ಅಂತ ಹೇಳಿದ್ರೆ AICTE ದವರು ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವರು ಸೆಪ್ಟೆಂಬರ್ 15ರಿಂದ 2024 ಮತ್ತು 25ನೇ ಸಾಲಿನ ಎಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ. ನಂತರ AICTE ಅವರು ಏನಾದ್ರು ನೋಟಿಫಿಕೇಶನ್ ಅನ್ನ ಕೊಟ್ಟರೆ ಅದನ್ನ ದೇಶದಾದ್ಯಂತ ಇರುವಂತಹ ಎಲ್ಲ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಫಾಲೋ ಮಾಡಬೇಕು. ಸೊ ಕರ್ನಾಟಕ ರಾಜ್ಯದಲ್ಲೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಸೆಪ್ಟೆಂಬರ್ 15ರಿಂದ ಎಂಜಿನಿಯರಿಂಗ್ ಫಸ್ಟ್ ಇಯರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಬಹುದು. ಇಲ್ದಾದ್ರೆ ಈಗ ಸೆಪ್ಟೆಂಬರ್ 15ರಿಂದ 20 ಒಳಗಡೆ ಸ್ಟಾರ್ಟ್ ಆಗಬಹುದು. ಈಗ KCET ಕೌನ್ಸಿಲಿಂಗ್ ಅಟ್ ಪ್ರೆಸೆಂಟ್ ನೋಡ್ತಾ ಇದ್ರೆ ಈಗ 2ನೇ ಮಾಕ್ ಅಲಾಟ್ಮೆಂಟ್ ಇನ್ಮೇಲೆ ಆಗಬೇಕು. ಅದರ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ ಅದು ಕೂಡ ಇನ್ಮೇಲೆ ಬರಬೇಕು. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ ಅದು ಸೆಪ್ಟೆಂಬರ್ 1ಕ್ಕೆ ಬರುತ್ತೆ ಅಂತ ಈಗ ನೀಡಿರುವಂತಹ ಶೆಡ್ಯೂಲ್ ಹೇಳಿದ್ದಾರೆ. ಅದೇ ಟೈಮಿಗೆ ಬಂದ್ರೆ ಒಳ್ಳೇದು. ಬಟ್ ಈಗ ವಿಷಯ ನಿಮ್ಗೆ ಹೇಳೋದಾದ್ರೆ ಸೆಪ್ಟೆಂಬರ್ 15ರಿಂದ ಕಾಲೇಜನ್ನ ಸ್ಟಾರ್ಟ್ ಮಾಡಬೇಕು ಅಂತ AICTE ದವರು ನೋಟಿಫಿಕೇಶನ್ ಕೊಟ್ಟಿರೋದು. ಸೊ ಈಗ ಸೆಪ್ಟೆಂಬರ್ 15ಕ್ಕಿಂತ ಮೊದಲು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದು ವಿದ್ಯಾರ್ಥಿಗಳ ಅಡ್ಮಿಷನ್ ಇದ್ರೆ ಯಾವ ವಿದ್ಯಾರ್ಥಿಗಳ ಅಡ್ಮಿಷನ್ ಪಡೆದುಕೊಳ್ಬೇಕಂತ ಇರ್ತಾರೆ ಅವರ ಅಡ್ಮಿಷನ್ ಆಗಿರುತ್ತೆ. ನಿಮಗೆ ಅಡ್ಮಿಷನ್ಗೆ ಸಂಬಂಧಂತೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿರೋದು. ಏನಂತ ಹೇಳಿದ್ರೆ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮ್ಮ ಡ್ರೀಮ್ ಕಾಲೇಜ್, ಅದೇ ರೀತಿ ನಿಮ್ಮ ಡ್ರೀಮ್ ಬ್ರಾಂಚ್ ನಿಮಗೆ ಅಲಾಟ್ ಆಗಿದ್ರೆ ನೀವು ಬೇಕಾದಂತಹ ಕಾಲೇಜಸ್ ಸಿಕ್ಬಿಡ್ತು. ತುಂಬ ಒಳ್ಳೆ ರ್ಯಾಂಕ್ ಇತ್ತು, ನಿಮಗೆ ಬೇಕಾದಂತಹ ಕಾಲೇಜಸ್ ಸಿಕ್ಬಿಡ್ತು. ನಿಮ್ಮ ಟಾರ್ಗೆಟ್ ಯಾವುದಿತ್ತು ಅದೇ ಸಿಕ್ತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ. ನಿಮ್ಮ ಡ್ರೀಮ್ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಯಿತು, ಆ ಕಾಲೇಜ್ ಅಷ್ಟು ಇಷ್ಟ ಇಲ್ಲ ನಿಮಗೆ ಅಂದರೆ ಓಕೆ, ಬಟ್ ಇದಕ್ಕಿಂತ ಒಳ್ಳೆ ಕಾಲೇಜ್ ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಮೇಲ್ಗಡೆ ಇದೆ, ಅದು ಸಿಕ್ಕರೆ ಮತ್ತೂ ಚೆನ್ನಾಗಿರ್ತಿತ್ತು. ನಾನು ಡ್ರೀಮ್ ಕಾಲೇಜ್ ಬೇರೆ, ಈಗ ಅಲಾಟ್ ಆಗಿರೋದು ಬೇರೆ ಕಾಲೇಜ್, ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗಬಹುದಿತ್ತು ನಮಗೆ ಅಂತ ಆಯ್ತು ನೀವು ಅಂದುಕೊಳ್ತಾ ಇದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ನಂತರ ಸೆಕೆಂಡ್ ರೌಂಡ್ಗೆ ಹೋಗಿ. ಈಗ ಸೆಪ್ಟೆಂಬರ್ 15 ಫಸ್ಟ್ ರೌಂಡ್ ಅಂತೂ ಕಂಪ್ಲೀಟ್ ಆಗಿ ಮುಗಿದಿರುತ್ತೆ. ಸೆಕೆಂಡ್ ರೌಂಡ್ ಯಾವ ಹಂತದಲ್ಲಿರುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಈಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಕ್ಲಾಸ್ ಮಿಸ್ ಆಗುತ್ತೆ. ಆ ಒಂದು ಟೆನ್ಷನ್ನಲ್ಲಿ ಫಸ್ಟ್ ರೌಂಡ್ ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ಬೇಡಿ. ಓಕೆನಾ. ನಿಮಗೆ ಬೇಕಾದಂತಹ ಕಾಲೇಜ್ ಸಿಗದೆ ಇದ್ರೆ ಸೆಕೆಂಡ್ ರೌಂಡ್ಗೆ ಹೋಗಿ. ಯಾಕಂತ ಹೇಳಿದ್ರೆ ಈಗ ಕ್ಲಾಸ್ಗೋಸ್ಕರ ನೀವು ಅಡ್ಮಿಷನ್ ಪಡೆದುಕೊಂಡ್ರೆ ಮುಂದೆ 4 ವರ್ಷ ಅದೇ ಕಾಲೇಜಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಈಗ ಹೇಳೋದಕ್ಕೆ ಬರಲ್ಲ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಕಾದಂಥ ಕಾಲೇಜ್ ನಿಮಗೆ ಸಿಗಬಹುದು. ಈ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ಗಿಂತ ಒಳ್ಳೆ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಹಿಂದಿನ ವರ್ಷಗಳಲ್ಲೂ ಕೂಡ ತುಂಬ ವಿದ್ಯಾರ್ಥಿಗಳು ಸಿಕ್ಕಿದೆ, ಈ ವರ್ಷ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಾದಂತಹ ಕಾಲೇಜ್ ಸಿಗದೇ ಇದ್ರೆ ಸೆಕೆಂಡ್ ರೌಂಡ್ಗೆ ಹೋಗಿ. ಅಕಸ್ಮಾತಾಗಿ ಈಗ ಕ್ಲಾಸ್ ಸ್ಟಾರ್ಟ್ ಆಯಿತು, ಸ್ವಲ್ಪ ಕ್ಲಾಸಸ್ ಮಿಸ್ ಆಯಿತು, ಆ ರೀತಿ ಇದ್ರೂ ಕೂಡ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಕೊಂಡು ಸಿಲೆಬಸ್ಸನ್ನು ನೀವೇ ಕವರ್ ಮಾಡಿ, ಅಂದರೆ ಸ್ಟಡಿ ಮಾಡಿ ಕವರ್ ಮಾಡಿ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಬಹುದು. ಓಕೆನಾ. ಅದಕ್ಕೋಸ್ಕರ ಕ್ಲಾಸ್ ಮಿಸ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ನಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಬೇಕಾದಂತಹ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ಗೆ ಹೋಗಿ. ಅಕಸ್ಮಾತಾಗಿ ಅಲ್ಲೂ ಕೂಡ ಸಿಗಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅದಕ್ಕೂ ಕೂಡ ಹೋಗಬಹುದು. ಆವಾಗ ಅಂದರೆ ಕ್ಲಾಸ್ 100% ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗೋ ಮೊದಲು ನಂತರ ಕ್ಲಾಸಸ್ ಕೂಡ ಸ್ವಲ್ಪ ಮಿಸ್ ಆಗುತ್ತೆ. ಬಟ್ ಅದೇ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಆ ಸಿಲೆಬಸನ್ನು ಕವರ್ ಮಾಡ್ಕೋಬೇಕು. ನಂತರ ಅದೇ ಒಳ್ಳೆ ಕಾಲೇಜ್ ಮತ್ತು ಒಳ್ಳೆ ಬ್ರಾಂಚ್ ಅದು ಸಿಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದೆ ಫ್ಯೂಚರ್ಗೆ. ಸೊ ಕೆಲವು ದಿನಗಳ ಕ್ಲಾಸ್ ಮಿಸ್ ಆಗುತ್ತೆ ಅಂತ ಫ್ಯೂಚರನ್ನು ರಿಸ್ಕ್ಗೆ ಹಾಕಬೇಡಿ ಅಷ್ಟೇ. ಇದನ್ನು ಹೇಳೋದಿತ್ತು. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.